ಚೌಡಮ್ಮ ಆಂಟಿ ನಮ್ಮಮ್ಮನ ಏನೋ ಒಂಥರ ಮಾತಾಡ್ತಾರೆ. ನಮ್ಮಮ್ಮನ ಬಗ್ಗೆ ಮಾತಾಡೋದು, ನಮ್ಮ ಮನೆ ಕಡೆ ನೋಡೋದು, ನನ್ನ ನೋಡಿ ನಗಾಡೋದು, ಹಂಗೆಲ್ಲ ಮಾಡ್ತಾವ್ರೆ. ಅಷ್ಟೇ ಇವ್ರಿಗೇನೋ ಗ್ರಾಚಾರ. ನಾನು ಆಮೇಲೆ ಮನ್ಸು ಮಾಡಿಬಿಟ್ರೆ ನಾನು ಏನು ಬೇಕಾದ್ರೂ ಮಾಡ್ತೀನಿ. ನಾನು ಹೆಂಗೆ ಅಂತ ಇವ್ರಿಗಿನ್ನೂ ಗೊತ್ತಿಲ್ಲ. ಗೊತ್ತಿಲ್ದಲೇ ಈ ರೀತಿ ಎಲ್ಲನ ಮಾಡ್ತಾವ್ರೆ. ನಾನೇನು ಸುಮ್ಮನೆ ಇರೋ ಅಂತವಳಲ್ಲ. ನನ್ನ ಬಗ್ಗೆ ಇನ್ನೂ ಗೊತ್ತಿಲ್ಲ ಇವ್ರಿಗೆ. ನಾನು ಎಂತೆಂಥ ಜನಗಳನ್ನೆಲ್ಲ ಕಂಡಿದ್ದೀನಿ. ಯಾರನ್ನ ಬೇಕಾದರೂ ಕರೆಸ್ತೀನಿ. ನಾನು ಈಗ ಫೋನ್ ಮಾಡಿದ್ರು ಎಷ್ಟು ಜನ ಇದ್ದಾರೆ ನನ್ನ ಹಿಂದೆ ಅನ್ನೋದು ಏನು ಗೊತ್ತು. ನಮ್ಮಮ್ಮನ ಅಷ್ಟು ಕೇವಲವಾಗಿ ಮಾತಾಡ್ತಾರೆ. ಏನೋ ಒಂಥರ ಎಲ್ಲ ಇವರು ಇದು ಮಾಡ್ತಾರಂತೆ, ಎಲ್ಲ ಒಗ್ಗಟ್ಟಾಗ್ಬಿಟ್ಟು ನಮ್ಮಮ್ಮನ ಮೇಲೆ ಇದು ಮಾಡ್ತಾವ್ರೆ. ಈ ಚೌಡಮ್ಮಂಗೆ ಚೆನ್ನಾಗಿ ಉಗಿತೀನಿ ತಡಿ. ಏನೋ ಏನೋ ತಿಳ್ಕೊಬಿಟ್ಟವಳೆ ಈ ಅಮ್ಮ. ಏನು ಹೇಳೋರು ಕೇಳೋರು ಯಾರೂ ಇಲ್ಲ ಅಂತ ತಿಳ್ಕೊಬಿಟ್ಟಿರ್ಬೇಕು. ಇನ್ನೂ ಬಗ್ಗೆ ಏನಂತ ಅಮ್ಮನಿಗೆ ಗೊತ್ತಿಲ್ಲ. ಗೊತ್ತಿಲ್ದಲೇ ಈ ರೀತಿ ಎಲ್ಲನ ಮಾತಾಡ್ತಾವಳೆ. ನಾನು ಬರ್ತಾ ಇದ್ದೀನಿ, ಮಗಳೂ ಮಗ ಏನು ಹಂಗೇನೆ ಸೀಮೆಗಿಲ್ದವ್ರು ಅನ್ನಂಗೆ ಕರ್ಕೊಂಡು ಓಡಾಡ್ತಾವಳೆ ಅಂತ ಮಾತಾಡ್ತಾರೆ. ಸುಮ್ಮನೆ ಮಾತಾಡಿದ್ದಾರೆ ಅಂತಂದರೆ ನಾನೇನೋ ಸುಮ್ಮನೆ ಇರೋದಿಲ್ಲ ನೋಡಿ. ನಾನು ಹೆಂಗೆ ಅಂತ ಅವ್ರಿಗೆ ಗೊತ್ತಿಲ್ಲ. ಸ್ವಲ್ಪ ವಾರ್ನಿಂಗ್ ಮಾಡ್ತೀನಿ. ನಾನಂತಂದರೆ ಭಯ ಇರಬೇಕು. ಅಪ್ಪ ಆ ಗಿಡ್ಡಮ್ಮನ ಮಗಳು ಸವಾಸ ಬೇಡಪ್ಪ ಅಂತ ಹೇಳಿ ಈ ಚೌಡಮ್ಮ ನಾನು ನೋಡಿ ಯಾವ್ದಕ್ಕೆ ಬಿಡಬೇಕು. ಈ ಗಿಡ್ಡಮ್ಮನ ಮಗಳು ಸವಾಸ ಬೇಡಪ್ಪ ಅಂತ ಅನ್ಕೋಬೇಕು. ನಾನು ಹೆಂಗೆ ಅಂತ ಅಮ್ಮನಿಗೆ ಇನ್ನೂ ಗೊತ್ತಿಲ್ಲ. ತಡಿ ಇದ್ದಾವೆ. ಹೋಗ್ತೀನಿ, ಹೋಗ್ಬಿಟ್ಟು ಸರಿಯಾಗಿ ವಾರ್ನಿಂಗ್ ಮಾಡ್ತೀನಿ. ನಮ್ಮಮ್ಮನ ಬಗ್ಗೆ ಮಾತಾಡೋದಕ್ಕಾಗಲಿ, ನಮ್ಮ ಅಮ್ಮನ ಸವಾಸಕ್ಕೆ ಬರೋದಾಗಲಿ ಸ್ವಲ್ಪ ಬರೋದಕ್ಕೆ ಅವ್ರಿಗೆ ಭಯ ಇರಬೇಕು. ನಮ್ಮಮ್ಮನ ಬಗ್ಗೆ ಮಾತಾಡೋದಕ್ಕೂ ಭಯ ಇರಬೇಕು. ಅಷ್ಟು ಅವ್ರಿಗೆ ಭಯ ಅನ್ನೋದು ಇಡ್ತೀನಿ. ನಾನು ಫೋನ್ ಮಾಡಿದ್ರೆ ನಾನು ಎಷ್ಟು ಜನ ಬೇಕಾದರೂ ಕರೆಸ್ತೀನಿ ಬೆಂಗಳೂರಿಂದನ. ನನಗೆ ಎಷ್ಟು ಜನ ಪರಿಚಯ ಇದ್ದಾರೆ ಅನ್ನೋದು ನಿನಗೇನು ಗೊತ್ತು ಅಂತ ಹೇಳ್ತೀನಿ. ಯಾರನ್ನೂ ಬೇಕಾದರೂ ಕರೆಸ್ತೀನಿ. ನಾನು ಹಂಗೆ ಇರೋದು. ನಾನು ಯಾವುದೊಂದು ವಿಚಾರದಾಗೆ ಆಗಲಿ ನಾನು ಹಂಗಿರೋದು. ನಾನು ನೋಡಿ ಹೆದರ್ಕೋಬೇಕು. ಸುಮ್ಮನೆ ಇದು ಮಾಡ್ಕೊಳ್ಳೋದಲ್ಲ. ನಾನು ಹೆಂಗೆ ಅಂತ ಇನ್ನೂ ಗೊತ್ತಿಲ್ಲ ಇವ್ರಿಗೆ. ಹಂಗಾರೆ ಹೋಗಿ ಬರ್ತೀಯ ನಮ್ಮ ಋತಮ್ಮ ಇವತ್ತು? ಹೋಗೋಣ ಅಂತ ಅನ್ಕೊಂಡಿದ್ದೀನಿ ಚೌಡಮ್ಮ ಆಂಟಿ. ಇನ್ನೇನು ಮಾಡೋದು, ಹೋಗಿ ನನ್ನ ತಮ್ಮಗಳನ್ನ ಮಾತಾಡಿಸ್ಕೊಂಡು ಫೋನ್ ಆಗಲ್ಲ ಮಾತಾಡಿರೇ ಸರಿಯಾಗಲ್ಲ. ಅದಕ್ಕೆ ಹೋಗಿ ಬರೋಣ ಇವತ್ತು ಊರಿಗೆ ಅಂತೇಳಿ ಹೊರಟಿದ್ದೀನಿ. ನಮ್ಮ ತನ್ವಿ ಇರ್ತಾಳೆ, ನೋಡ್ಕೇಳ್ರಿ ಮನೆ ಕಡಿಕೆ. ಇವತ್ತಾದರೆ ಬರ್ತೀನಿ, ಇಲ್ಲಾಂದರೆ ನಾಳೆಗೆ ಬರ್ತೀನಿ. ಅವಳು ಕೆಲ್ಸಕ್ಕೆ ಹೋಗಿ ಅವಳಿ. ಯಾವ್ದ ಕೆಲಸ ಚೆನ್ನಾಗಿ ಅಡ್ಜಸ್ಟ್ ಆಗೈತೆ ಕಣಮ್ಮ, ಹೋಗ್ತೀನಿ ಅಂತೇಳಿ ಕೆಲ್ಸಕ್ಕೆ ಹೋಗ್ತಾ ಇದ್ದಾಳೆ. ಅದಕ್ಕೇ ಸ್ವಲ್ಪ ಮನೆ ಕಡಿಕೆ ನೋಡ್ಕೆ ಚೌಡಮಂಟಿ ಹೋಗೋಣ ಅಂತೆಲ್ಲವ ಖುಷಿನಿಬ್ರು ಮಾತಾಡಿಸ್ಕೊಂಡು ಏನು ಮಾಡೋಕ್ಕಾಗುತ್ತೆ. ಇವಾಗ ನೋಡಿ ದೂರ ಆದಮೇಲೆ ನನ್ನ ತಮ್ಮಗಳ ಬೆಲೆ ಏನು ಅಂತ ಗೊತ್ತಾಗ್ತೈತೆ. ಹತ್ರ ಇದ್ದಾಗಾದರೆ ಸುಮ್ಮನೆ ಅದು ಇದು ಮನಸ್ತಾಪ ಅದು ಇದು ಬರೋದು. ಇವಾಗ ಹೆಂಗ ಅತ್ತಾಗೆ ನನಗೆ ನನ್ನ ತಮ್ಮಂದ್ರ ಮೇಲೆ ಪ್ರೀತಿ ಬಂದೈತಿ. ಅದಕ್ಕೆ ಹೋಗಿ ಡೈರೆಕ್ಟಾಗಿ ಹೋಗಿ ಮಾತಾಡಿಸಿ ಅವ್ರ ಮನೆಯಾಗೇನೆ ಇದ್ದು ಬರೋಣ ಅಂತ ಇದ್ದೀನಪ್ಪ. ಎಲ್ಲಿಗೆ ಪನೇ ಅಮ್ಮ ಹೋಗ್ಬೇಕು, ಮಾತಾಡಿಸ್ಕೊಂಡು ಚೆನ್ನಾಗಿರ್ಬೇಕು ನಾವು. ಏನಮ್ಮ ಎಲ್ಲರ ತಗೂ ಚೆನ್ನಾಗಿ ಇಟ್ಕೊಂಡು ಹೋಗ್ಬೇಕು ಹೇಳತ್ತ ಅಮ್ಮ. ಈಗಿನ ಇದ್ರಾಗೆ ಒಂದೊಂದು ತಡಿ ಏನಾನ ನೋಡ್ಬಿಟ್ರೆ ಯಾತ್ರವನ ಅಲ್ಲೂ ಇಲ್ಲೂ ಆಗಿರ ಅಂತಾನವ. ಏನೋ ಎಲ್ಲರ ಜೊತೆ ಚೆನ್ನಾಗಿರ್ಬೇಕಪ್ಪ, ಏನು ತಗೊಂಡು ಹೋಗ್ತೀವಿ ಅನ್ನಂಗೆ ಆಗುತ್ತೆ. ಎಲ್ಲರನ್ನೂ ಮಾತಾಡಿಸ್ಕೊಂಡು ಎಲ್ಲರನ್ನೂ ಬಾಣಿಸ್ಕೊಂಡು ಎಲ್ಲರ ಜೊತೆನೂ ಚೆನ್ನಾಗಿರ್ಬೇಕು ಅನ್ನಂಗೆ ಆಗುತ್ತೆ. ಹೋಗಮ್ಮ, ಹೋಗಿ ಚೆನ್ನಾಗಿರು. ನನ್ನ ತಮ್ಮಗಳೂ ಒಳ್ಳೆಯರೇನೆ, ಅವರು ಏನಂತ ತಿಂತಾರಲ್ಲ. ನನ್ನ ತಮ್ಮನೇನು ಒಳ್ಳೆಯರೆ ಕಣಮ್ಮ. ಪುಣ್ಯನು ಶಿವಣ್ಣಿ ನಾವು ನೋಡಿದ್ದೀನಲ್ಲ, ಪಾಪ ಭಾಳ ಒಳ್ಳೆಯರು ಕಣಮ್ಮ. ಅಮ್ಮನ ಬಗ್ಗೆ ಮಾತಾಡೋದಕ್ಕೆ ಯಾರಿಗಾಗಲಿ ಭಯ ಇರಬೇಕು. ಸುಮ್ಮನೆ ನಮ್ಮ ಅಮ್ಮನ ಬಗ್ಗೆ ಮಾತಾಡ್ತಾ ನಿಂತ್ಕೊಳ್ಳೋದಲ್ಲ, ಬರೀ ನಮ್ಮ ಅಮ್ಮನ ಬಗ್ಗೆ ಮಾತಾಡೋದೆ. ಚೌಡಮಂಟಿ ನೀನು ನಮ್ಮ ಅಮ್ಮನ ಬಗ್ಗೆ ಜಾಸ್ತಿ ಮಾತಾಡಬೇಡ ನೋಡಿ, ಹೇಳಿರ್ತೀನಿ. ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಅವಾಗಿಂದ ನೀನು ಋತು ಅಕ್ಕ ನಿಂತ್ಕೊಂಡು ನಮ್ಮ ಅಮ್ಮನ ಬಗ್ಗೆ ಮಾತಾಡ್ತಾ ಇದ್ದೀರಾ. ಏನು ತಿಳ್ಕೊಬಿಟ್ಟಿದ್ದೀರಾ? ನನಗೆ ಎಲ್ಲ ಗೊತ್ತು. ನಾನು ಹೆಂಗೆ ಏನು ಅಂತ ನಿಮಗೆ ಗೊತ್ತಿಲ್ದಲೇ ಮಾತಾಡ್ತಾ ಇದ್ದೀರಾ. ನಿನ್ನ ಬಗ್ಗೆ ಯಾಕೆ ಮಾತಾಡೋಣ? ಸುಮ್ಮನೆ ಹೋಗು ಇಲ್ಲಿಂದಾನ. ಮಾಡಕ್ಕೆ ಬದುಕಿಲ್ದಲೆ ಏನಕ್ಕೆ ಮಾತಾಡ್ತೀಯ? ನೀನು ನಿಮ್ಮ ಅಮ್ಮ ನಂಗೇನೆ ಯಾಕೆ ಮಾತಾಡ್ಕೊಂಡು ಇಲ್ಲಿ ಬತ್ತೀಯ? ನಿಮ್ಮ ಬಗ್ಗೆ ಯಾಕೆ ಮಾತಾಡೋ? ನಮಗೇನು ಮಾಡೋಕ್ಕೆ ಕೆಲಸ ಇಲ್ಲ. ನಮ್ಮವೇನೆ ನೂರಾರು ಸಮಸ್ಯೆಗಳಿದಾವೆ, ನಮ್ಮ ಮನೆಗಳವೇನೆ ಬಗೆಹರಿಸ್ಕೊಂಡ್ರೆ ಸಾಕಪ್ಪ ಅಂತೇಳಿ ನಮ್ಮ ಅನ್ನ ವಿಚಾರ ಏನಾಯ್ತು ಅದನ್ನು ನಾವು ಮಾತಾಡ್ತಾ ಇದ್ದೀವಿ. ನೀನು ನೋಡಿದ್ರೆ ನಮ್ಮನೆ ವಿಚಾರ ಮಾತಾಡ್ತಾ ಇದ್ರೆ ನಮ್ಮ ಅಮ್ಮನ ಬಗ್ಗೆ ಮಾತಾಡ್ತಾ ಇದ್ದೀರಾ ಅಂತ ಬಂದಿದೆಯಲ್ಲೇ. ಅಮ್ಮನ ಬಗ್ಗೆನೇ ಮಾತಾಡ್ತಾ ಇರೋದು. ಯಾಕಂದರೆ ಇವಾಗ ನಮ್ಮ ಅಮ್ಮನ ಚೆನ್ನಾಗಿ ನೋಡ್ಕೊಂತ ಇದೀವಲ್ಲ ನಾವು. ಇವಾಗ ನಮ್ಮ ಅಮ್ಮ ಎಲ್ಲಾನ ಚೆನ್ನಾಗಿರೋದಕ್ಕೇನೆ ನಾವೆಲ್ಲ ದುಡ್ಡೆಲ್ಲ ತಗೊಂಬಂದು ನಮ್ಮ ಅಮ್ಮನ ನಾವು ಚೆನ್ನಾಗಿ ನೋಡ್ಕೊಂತ ಇರೋದಕ್ಕೆ ಅವ ಗಿಡ್ಡಮ್ಮನ ಮಕ್ಕಳು ಬಂದ್ಬಿಟ್ಟವ್ರೆ, ಮಗಳು ಬಂದವಳೆ, ಮಗ ಬಂದವನೆ, ಹಂಗೆ ಹಿಂಗೆ ಅಂತೇಳಿ ನಮ್ಮ ವಿಚಾರನೇ ನಮ್ಮ ಸುದ್ದಿನೇ ಮಾತಾಡ್ತಾ ಇರೋದು ನೀವು. ನೋಡಿ ಇದು, ಅಯ್ಯೋ ದೇವ್ರಿ, ನಿಮ್ಮ ಅಮ್ಮನ ಬಗ್ಗೆ ಮಾತಾಡಿದ್ರೆ ನನ್ಗೇನು ಬರಂಗೈತಿ. ಋತಮ್ಮ ಯಾತ ಊರಿಗೆ ಹೋಗ್ತೀನಿ ಅಂತ ಹೇಳಿ ಯಾತ ಅವಳು ಸುದ್ದಿ ಅವಳು ಹೇಳ್ತಿದ್ಲು. ಅವ್ರ ಮನೇದೇನಾಯ್ತಾ ಅದನ್ನ ಹೇಳ್ಕಣಮ್ಮ. ನಿಮ್ಮ ಸುದ್ದಿ ನಾವ್ಯಾಕೆ ಮಾತಾಡೋಣ? ಇದು ನೋಡಿ ಇದು ಬಂದಿರೋದ ನಮ್ಮನೆ ಸುದ್ದಿ ಮಾತಾಡ್ತೀರಾ ಅಂತ. ಅಯ್ಯೋ ದೇವ್ರಿ,
ಏಯ್ ಹೋಗು ಸುಮ್ಮನೆ. ಏನು ಮಾಡಕ್ಕೆ ಕೆಲಸ ಇಲ್ಲ ನಮಗೇನು. ನಿಮ್ಮ ಬಗ್ಗೆ ಮಾತಾಡಿದ್ರೆ ನಮಗೇನು ಬರೋ ಆದಾಯನೂ ಇಲ್ಲ ನಷ್ಟನೂ ಇಲ್ಲ. ಹೋಗು. ಇನ್ನೂ ನೋಡಿಲ್ಲ ನೀವು. ನಾನು ಫೋನ್ ಮಾಡಿಬಿಟ್ರೆ ನನಗೆ ಎಷ್ಟು ಜನ ಇದ್ದಾರೆ ಗೊತ್ತಾ? ನಾನೊಂದು ಫೋನ್ ಮಾಡಿದ್ರೆ ಸಾಕು, ಎಷ್ಟು ಜನ ಬರ್ತಾರೆ, ಎಷ್ಟು ನಮಗೆ ಎಷ್ಟು ಪರಿಚಯ ಇದ್ದಾರೆ ಗೊತ್ತಾ? ಎಂತೆಂಥ ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಪರಿಚಯ ಇದ್ದಾರೆ ನಮಗೆ. ಎಂತೆಂಥ ದೊಡ್ಡ ದೊಡ್ಡ ಸಾಹುಕಾರಗಳೆಲ್ಲ ಪರಿಚಯ ಇದ್ದಾರೆ. ಬೆಂಗಳೂರಲ್ಲೆಲ್ಲ ಎಷ್ಟು ಜನ ನನಗೆ ಜನ ಬಳಕೆ ಇದೆ. ಎಲ್ಲ ನಾನೆಲ್ಲ ಕೊಂಡಿದ್ದೀನಿ. ನಾನು ಏನು ಬೇಕಾದರೂ ಮಾಡ್ತೀನಿ. ನಮ್ಮ ಅಮ್ಮನ ಬಗ್ಗೆ ಮಾತಾಡೋದಕ್ಕೆ ನಿಮಗೆ ಸ್ವಲ್ಪ ಭಯ ಇರಲಿ. ಸುಮ್ಮನೆ ಮಾತಾಡಬೇಡಿ ನಮ್ಮ ಅಮ್ಮನ ಬಗ್ಗೆ ನೀವು. ಏಯ್ ಅಮ್ಮಯ್ಯ, ನಿನ್ ಯೋಚನೆ ಪರಿಚಯನ ಇರಲಿ ಹೇಳು. ನಮ್ಗೆ ಯಾಕಮ್ಮ? ಈಗ ನಿನ್ನ ಪಾಡಿ ನೀನು ಬಂದಿದ್ಯಾ, ನಿಮ್ಮ ಮನೆಗೆ ನೀನು ಇದೆಯಾ? ಸುಮ್ಮನೆ ಇರೋವು. ಸುಮ್ಮನೆ ಆತಕ್ಕೆ ಮಾತಾಡ್ತಿ. ಸುಮ್ಮನೆ ಮಾಡಕ್ಕೆ ಬದುಕಿಲ್ದಲ್ಲ ನೀನು ಮಾತಾಡ್ಬೇಡ. ಸುಮ್ಮನೆ ಹೋಗಿ ನಿನ್ನ ಪಾಡಿಗೆ ನೀನು ನ್ಯಾಯ ಇರೋದು ಕೈಯೋಗಿ ಹೋಗು. ಸುಮ್ಮನೆ ಮಾತಾಡ್ಬಿಟ್ಟಿದ್ಯಾ ಅಂದ್ರೆ ಸರಿಯಾಗಲ್ಲ. ಏನು ಮಾಡೋಕ್ಕೆ ಕೆಲಸ ಇಲ್ವಿ? ನಮ್ಗೇನು ಬರಂಗೈತೆ ನಿಮ್ಮ ಸುದ್ದಿ ಮಾತಾಡಿರಿ. ಹಂಗಾರೆ ಯಾಕೆ ಮಾತಾಡಂಗಿಲ್ಲ ನಿನ್ಕೊಂಡು? ನಮ್ಮ ಸುದ್ದಿನೇ ಮಾತಾಡ್ತಾರಂತೀಯ. ನೋಡಿ ಎದ್ರುಕೋಬೇಕು. ಅದಕ್ಕೆ ನಾನು ನೋಡಿ ಎದ್ರುಕೊಂಡು ಈ ರೀತಿ ಸುಳ್ಳು ಹೇಳ್ತಾ ಇದೀಯಾ. ಇನ್ನೊಂದು ನಾನು ಹೆಂಗೆ ಅಂತ ನಿನಗೆ ಗೊತ್ತಿದ್ರೆ ಹಿಂಗೆಲ್ಲ ನೀನು ಮಾತಾಡ್ತಾ ಇರಲಿಲ್ಲ. ಏನು ಚೋಡಮಟ್ಟಿ, ನಮ್ಮಮ್ಮನ ಬಗ್ಗೆ ಯಾಕೆ ಮಾತಾಡೋದು ನೀವು? ನನ್ನ ಬಗ್ಗೆ ಆಗಲಿ ನಮ್ಮ ಅಮ್ಮನ ಬಗ್ಗೆ ಆಗಲಿ ಮಾತಾಡಿದ್ದೀರಂತಂದ್ರೆ ನಿಮಗೆ ಗ್ರಾಚಾರ ನೆಟ್ಗಿರೋದಿಲ್ಲ. ನೋಡಿ ಹೇಳಿರ್ತೀನಿ, ನಿನಗೆ ಗ್ರಾಚಾರ ನೆಟ್ಗಿರೋದಿಲ್ಲ. ಏನು ಬಂದು ಇಲ್ಲಿ ಜೋರು ಮಾಡ್ತಾಳೆ ನೋಡಿ ರುತಮ್ಮ ಇವಳು. ಅಯ್ಯೋ ದೇವ್ರಿ. ಅಲ್ಲ ನಮ್ಮ ಪಾಡಿಗೆ ನೋಡಮ್ಮ, ನಮ್ಮ ಪಾಡಿಗೆ ನಾವು ಮಾತಾಡ್ತಾ ನಿಂತ್ಕೊಂಡಿದ್ರು ನಮ್ದೇನ ಕಷ್ಟ ಸುಖ ಮಾತಾಡ್ತಿದ್ರು, ನಮ್ಮ ಬಗ್ಗೆನೇ ಮಾತಾಡ್ತಾರೆ ಅಂತ ಹೇಳ್ತಾಳಲ್ಲ ಇವಳು. ಇವಳು ಯಾವಳಲ್ಲ ಇವಳು? ಮೋಹಿನಿ ಪಿಹಿನಿ ನಮ್ಮ ಹತ್ರ ಎಲ್ಲ ನಡೆಯಲ್ಲಮ್ಮ. ಮೋಹಿನಿ, ನಿಂದೇನಿದ್ರು ನಿಮ್ಮ ಅಮ್ಮ ಇಂತಂಗೆ ನಡೆಸು, ನಮ್ಮ ತಾನೇ ನಡ್ಸಕ್ಕೆ ಬರಬೇಡ ಕಣೆ. ನಮ್ಮ ತಾನೇ ನಡ್ಸಕ್ಕೆ ಬಂದವಳೆ ನೀನು. ನಿಂದೆಷ್ಟೈತೆ ಅಷ್ಟು ನೋಡ್ಕೊಂಡು ಸುಮ್ಮನೆ ಇಲ್ಲಿಂದ ಹೋಗೋದು ಕಲಿ. ಮಾತಾಡ್ಬಿಟ್ಟಿದ್ಯಾ ಅಂದ್ರೆ ನಾನು ಸುಮ್ಮನೆ ಇರೋದಿಲ್ಲ ನೋಡಿ, ಹೇಳಿರ್ತೀನಿ. ಏನಾಯ್ತು? ಚೋಡಮಂಟೆ, ನನ್ನ ತಂಗಿ ಮೇಲೆ ಕೈ ಮಾಡಬೇಡಿ. ನೋಡಿ ಮೋಹಿನಿ, ಏನಾಯ್ತು ಮೋಹಿನಿ? ನಮ್ಮ ಅಮ್ಮನ ಸುದ್ದಿ ಮಾತಾಡ್ತಾ ಇದ್ರು ಇವರಿಬ್ರು ನಿಂತ್ಕೊಂಡು. ಅದಕ್ಕೇನೆ ನಮ್ಮ ಅಮ್ಮನ ಸುದ್ದಿ ಮಾತಾಡಬೇಡಿ, ಯಾಕೆ ನಮ್ಮ ಅಮ್ಮನ ಬಗ್ಗೆ ಮಾತಾಡ್ತೀರಾ ನೀವು ಅಂತೇಳಿ ನಾನು ಕ್ವಶನ್ ಮಾಡಿದಕ್ಕೆ, ನೋಡು ಮೋಹನ ಹೆಂಗ್ ಹೊಡಿತಾ ಇದ್ದಾರೆ, ಮೋಹಿತು ನೋಡು ಹೆಂಗ್ ಹೊಡಿತಾ ಇದ್ದಾರೆ ಅಂತ. ಚೋಡಮಂಟಿ, ಸುಮ್ಮನೆ ಇದ್ರೆ ಸರಿ. ನೋಡಿ, ನಮ್ಮನ್ನ ಏನು ಅನ್ಕೊಬಿಟ್ಟಿದ್ದೀರಾ ನೀವು? ನಮ್ಮ ಬಗ್ಗೆ ಗೊತ್ತಿಲ್ದಲ್ಲೇ ಮಾತಾಡ್ಬಿಟ್ಟಿದ್ದೀರಾ ಅಂತಂದ್ರೆ ನಿಮಗೆ ಗ್ರಾಚಾರ ನೆಟ್ಟಿಗಿರೋದಿಲ್ಲ. ಏನಕ್ಕೆ ಮಾತಾಡ್ತೀರಾ ನೀವು ನಮ್ಮ ಬಗ್ಗೆ? ನಿಮ್ದು ಎಷ್ಟಾಯ್ತೋ ಅಷ್ಟು ಕೆಲಸ ನೋಡ್ಕೊಂಡು ಇರೋಕ್ಕಾಗಲ್ವಾ? ಬನ್ನಿ, ಕರ್ಕೊಂಡು ಹೋಗ್ತೀನಿ. ನಾವಿರೋ ಏರಿಯಾದಲ್ಲಿ ಒಬ್ಬರು ಸುದ್ದಿಗೆ ಒಬ್ರು ಹೋಗಲ್ಲ. ಈ ಥರ ಮಾಡಲ್ಲಪ್ಪ. ಅದಕ್ಕೆ ಮತ್ತೆ ಹಳ್ಳೀಲಿ ಈ ಥರ ಮಳೆ ಬೆಳೆ ಆಗ್ತಾ ಇರೋದು. ನೀವು ಬೇರೆಯವ್ರ ಸುದ್ದಿ ಕಂಡವ್ರ ಸುದ್ದಿ ಮಾತಾಡ್ಕೊಂಡು ಬರೀ ಟೈಮ್ ವೇಸ್ಟ್ ಮಾಡ್ಕೊಂಡು ಈ ಥರ ಇರ್ತೀರಾ. ಅಲ್ಲಿ ಯಾರ ಸುದ್ದಿ ಯಾರೂ ಮಾತಾಡಲ್ಲ. ಅವ್ರವ್ರ ಪಾಡಿಗೆ ಅವ್ರ ಕೆಲಸಕ್ಕೆ ಹೋಗ್ತಾರೆ, ಅವ್ರವ್ರ ಕೆಲಸ ಅವ್ರು ನೋಡ್ಕೊಂತಾರೆ. ನಮ್ಮಿಬ್ರು ನಿನ್ನ ನೋಡಿಲ್ಲ ಅಣ್ಣ ನೀನು. ನಮ್ಮಿಬ್ರು ನಿನ್ನ ನೋಡ್ದಲ್ಲೇ ನೀನು ಮಾತಾಡ್ತಾ ಇದೀಯ. ನಾನು ಋತಮ್ಮ ಏನಿಲ್ಲ. ಏನು ತಿಳ್ಕೊಂಡಿದೀಯ? ನಾವು ನಿನ್ನ ಸುದ್ದಿ ಮಾತಾಡಿದಾಗ ಕರೆಕ್ಟಾಗಿ ಬಂದು ಕೇಳು. ನಿಂದು ಮಾತಾಡಿದ್ವಿ, ಏನು ಮಾತಾಡಿದೀವಿ ಅಂತ, ಏನು ಮಾತಾಡಿವ ಹೇಳಿ ನಾವು. ಏನು ಮಾತಾಡಿದೀವಿ ಅಂತ ಮಾತಾಡ್ತಿದ್ರು ನೀವು? ಏನು ಮಾತಾಡಿದ್ವಿ ಅಂತ ಹೇಳೋವರೆಗೂ ಬಿಡಲ್ಲ ನಾನು. ಏನು ಮಾತಾಡಿದ್ರು ಏನೋ ನನ್ನ ತಂಗಿ ನೋಡ್ದಲ್ಲೇ ಮಾಡ್ದಲ್ಲೇ ಮಾತಾಡಲ್ಲ. ನೋಡಿರೋದಕ್ಕೆ ಅವಳು ಮಾತಾಡ್ತಾ ಇರೋದು. ಮಾತಾಡಿದ್ವಿ ಹೇಳು, ಕರೆಕ್ಟಾಗಿ ಕೇಳಿಸ್ಕೊಂಡು ಮಾತಾಡ್ಬೇಕಣ್ಣ. ನಿನ್ನ ತಂಗಿಗೆ ಹೇಳು, ಕರೆಕ್ಟಾಗಿ ಮಾತಾಡಿಸ್ಕೊಂಡು ಕೇಳು ಅಂತ. ಸುಮ್ಮನೆ ಮಾತಾಡಿದ್ದಾಳೆ ಅಂದ್ರೆ ಸರಿ ಹೋಗಲ್ಲ. ನಾವು ಊರಿಗೆ ಹೋಗೋ ವಿಚಾರನ ನಾವು ಮಾತಾಡ್ತಿದ್ದೆ, ನನ್ನ ತಮ್ಮಗಳು ಮಾತಾಡ್ಸಲ್ಲ ಕಣಕ್ಕ, ನಾನು ಊರಿಗೆ ಹೋಗ್ತೀನಿ ಅಂತ ನಾವೇನೋ ನಮ್ಮ ಸುದ್ದಿ ಮಾತಾಡ್ತಿದ್ದು. ನಿಮ್ಮ ಅಮ್ಮನ ಸುದ್ದಿ ನಾವೇನಕ್ಕಪ್ಪ ಮಾತಾಡೋಣ? ನಾವೇನಕ್ಕೆ ಮಾತಾಡೋಣ ಹೇಳು? ನೋಡ್ದಲ್ಲೇ ಮಾಡ್ದಲ್ಲೇ ನೀವು ಮಾತಾಡಬಾರ್ದು. ಒಬ್ರ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ಯೋಚನೆ ಮಾಡಿ ಮಾತಾಡಿ. ಸುಮ್ಮನೆ ಮಾತಾಡಬೇಡಿ. ಬಾಯಿ ಐತೆ ಅಂತೇಳಿ ಹೆಂಗೆ ಬೇಕಂಗೆ ಮಾತಾಡಿದ್ರೆ ಯಾರು ಸುಮ್ಮನಿರೋದಿಲ್ಲ ನೋಡ್ರಿ. ನಮ್ಮ ಹತ್ರ ಮಾತಾಡ್ದಂಗೆ ಇನ್ನೊಬ್ರು ಯಾರ ಹತ್ರ ಆದರೂ ಮಾತಾಡಿದರೆ ಮುಖಕ್ಕೆ ಕೊಟ್ಟು ಕಳಿಸ್ತಾರೆ. ಮತ್ತೆ ಇನ್ನೊಂದ್ಸತಿ ಮಾತಾಡಬಾರ್ದು ಯಾರೂ. ಹಂಗೆ ಮಾಡ್ತಾರೆ. ಏನು ತಿಳ್ಕೊಬಿಟ್ಟಿದ್ಯಾ ನೀನು? ಏನಾದ್ರೂ ಸರಿಯಾಗಿ ನೀನು ತಿಳ್ಕೊಂಡಿದ್ರೆ ಹಿಂಗೆಲ್ಲ ಮಾತಾಡ್ತಿರ್ಲಿಲ್ಲ. ನಾನು ನೋಡಿ, ನಾನು ಹೆಂಗೆ ಅಂತ ನಿಮ್ಗೇನು ಗೊತ್ತಿಲ್ದಲ್ಲ ನೀವು ಮಾತಾಡ್ತೀರಾ. ನನ್ನ ಬಗ್ಗೆ ಏನಂತ ಕರೆಕ್ಟಾಗಿ ತಿಳ್ಕೊಂಡಿದ್ದೀರಾ ನೀವು? ನೋಡಿ, ನಾವು ಚೆನ್ನಾಗಿರೋದು, ನಾವು ಸ್ಟ್ಯಾಂಡರ್ಡಾಗಿ ಇರೋದು ನೋಡಿದ್ರೆ ನಾವು ಸಹಿಸ್ಕೊಳ್ಳಲ್ವಲ್ಲ ನೀವು? ಎಲ್ಲ ನಾವು ಈ ಥರನೇ ಇರೋದು. ನಾವು ಯಾವತ್ತೇ ಆಗಲಿ ನಾವು ಈ ಥರನೇ ಇರಬೇಕು ಅಂತ ಏನಿಲ್ಲ. ನಾವು ಅಪ್ಡೇಟ್ ಆಗಿದ್ದೀವಿ. ಈ ಕಾಲಕ್ಕೆ ತಕ್ಕನಂಗೆ ನಾವು ಅಪ್ಡೇಟ್ ಆಗಿದ್ದೀವಿ. ನಮಗೆ ಯಾವ ಥರ ಬಟ್ಟೆ ಬೇಕೋ ಆ ಥರ ಬಟ್ಟೆ ಹಾಕಂತೀವಿ, ಹಂಗಿದ್ದೀವಿ. ಹಿಂಗೇ ಇರೋಕ್ಕಾಗಲ್ಲ. ಏನೆಲ್ಲ ಮೊದಲಿಂದೆಲ್ಲ ಮರೆಸ್ಬಿಟ್ಟವ್ರೆ ಅಂತ ಆಡ್ಕೊಳ್ಳೋದು ಹಿಂಗೆಲ್ಲ ಮಾಡ್ತೀರಾ. ಯಾಕಂದರೆ ನಾವು ಸ್ಟ್ಯಾಂಡರ್ಡ್ ಆಗಿದ್ದೀವಲ್ಲ ಬೆಂಗಳೂರಿಗೆ ಹೋಗ್ಬಿಟ್ಟು, ಅದಕ್ಕೆ ಮೊದಲಿಂದೆಲ್ಲ ಮರ್ತವ್ರೆ ಹಂಗೆ ಹಿಂಗೆ ಅಂತೆಲ್ಲ ಮಾತಾಡ್ತೀರಾ ನೀವು. ಫಸ್ಟು ಒಬ್ರು ಚೆನ್ನಾಗಿರೋದು ನೋಡಿ ಊರ್ಕೊಳ್ಳೋದನ್ನ ಬಿಟ್ಬಿಡಿ. ನಮ್ಮಷ್ಟಕ್ಕೆ ನಾವು ನಮ್ಮ ಕೆಲಸ ಆಯಿತು ನಾವಾಯಿತು ಅಂತ ಚೆನ್ನಾಗಿದ್ರೆ ತಾನಾಗಿ ತಾನೆಲ್ಲ ಒಳ್ಳೇದಾಗುತ್ತೆ. ಒಬ್ರ ಬಗ್ಗೆ ಮಾತಾಡೋದ್ರಿಂದ ನಿಮಗೆ ಬರೀ ಟೈಮ್ ವೇಸ್ಟೇ ಬರ್ತು. ಒಬ್ರ ಬಗ್ಗೆ ಮಾತಾಡೋಕೆ ಹೋಗ್ಬೇಡಿ. ಅವ್ರವ್ರ ಕೆಲಸ ನೋಡಿ. ಹೋಗಿ ಬೆಂಗಳೂರಲ್ಲಿ ನೋಡಿ ಸ್ವಲ್ಪ ಜನನ ಯಾವ ಥರ ಇರ್ತಾರೆ ಅಂತ. ಹಳ್ಳಿಲಿ ಆ ಥರ ಅಲ್ಲ. ಬರೀ 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 ಅಕ್ಕಪಕ್ಕದವರು ಫ್ರಿಡ್ ತಂದ್ಲು, ಅಕ್ಕಪಕ್ಕದಲ್ಲಿ ಆ ಮಕ್ಕಳು ದುಡ್ಕೊಂಬಂದವ್ರೆ ಬೆಂಗಳೂರಿಂದನ. ಅವರು ಸೋಲಾರ್ ಹಾಕ್ಸಿದ್ರು, UPS ತಗೊಂಬಂದ್ರು.
ಮನೆ ಕಟ್ಸಿದ್ರು ಅಂತೇಳಿ ನೋಡ್ ಹೊಟ್ಟೆ ಉರ್ಕೊಳ್ಳೋದಲ್ಲ. ಏನಾದರೂ ಮಾಡಿದ ತಕ್ಷಣ ಹೊಟ್ಟೆ ಉರ್ಕೊಳ್ಳೋದಲ್ಲ. ನಾನು ಮಾಡ್ಬೇಕು ಅನ್ನೋದಿರ್ಬೇಕು. ನೋಡೋಗ್ರಿ ಅಲ್ಲಿ ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಕಟ್ಟಿದ್ರು ನಾನು ನೋಡಿ ಉರ್ಕೊಳ್ಳೋದಿಲ್ಲ. ನೋಡು ಅವ್ರವ್ರ ಕೆಲಸ ಆಯ್ತು. ನೈಟ್ ಕೆಲಸ ಅಂದ್ರೆ ನೈಟ್ ಡ್ಯೂಟಿಗೆ ಹೋಗ್ತಾರೆ, ಡೇ ಅಂದ್ರೆ ಬೆಳಗ್ಗೆ ಎತ್ತಿದ ತಕ್ಷಣ ಹೋಗ್ಬಿಡ್ತಾರೆ. ಹಂಗೆ ಮಾರ್ನಿಂಗ್ ಕೆಲಸಕ್ಕೆ ಹೆಂಗ್ ಹೋಗ್ತಾ ಇರ್ತಾರೆ ನೋಡಿ. ನೀವು ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಕೊಂಡು ಕೆಲಸ ಎಲ್ಲ ಮಾಡ್ದಂಗೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀರಲ್ಲ. ಅದಕ್ಕೆ ಮತ್ತೆ ನೀವು ಇನ್ನೂ ಹೀಗೆ ಇರೋದು. ಇನ್ನು ಅಪ್ಡೇಟ್ ಆಗಬೇಕು. ಇವಾಗಿನ ಕಾಲದ ತಕ್ಕನಂಗೆ ಅಪ್ಡೇಟ್ ಆಗಬೇಕು. ಇವಾಗಿನ ಕಾಲದಲ್ಲಿ ಯಾರಿಗೂ ಮಾತಾಡೋದಿಲ್ಲ, ಯಾರ ಸುದ್ದಿನೂ ಮಾತಾಡೋದಿಲ್ಲ. ಈ ಕಾಲಕ್ಕೆ ಏನೈತೆ ಅದನ್ನ ಫಸ್ಟ್ ಅಪ್ಡೇಟ್ ಆಗಿ ನೀವು ಅಪ್ಡೇಟ್ ಆಗೋದು ಕಲೀರಿ. ಇವತ್ತಿನ ಬಾರ ಇದೆ ಕಂಡೈತಮ್ಮಂಗೆ ಮಾತಾಡೋತಲ್ಲ ಚೌಡಕಾಯ. ಏಯ್ ಹೋಗು, ನಮಗೂ ಎಲ್ಲ ಗೊತ್ತೈತೆ, ನಾವು ಅಪ್ಡೇಟ್ ಆಗಿದ್ದೀವಿ ಈ ಕಾಲಕ್ಕೆ ತಕ್ಕನಂಗೆ. ನೋಡಿದ್ರಲ್ಲ ವೀಕ್ಷಕರೇ, ಸುಮ್ಮನೆ ಗಿಡ್ಡಮ್ಮನ ಮಗಳು ನಮ್ಮ ಅಮ್ಮನ ಸುದ್ದಿ ಮಾತಾಡ್ತಿದ್ರಿ ಅಂತೇಳಿ ನಾನು ಕೊಟ್ಟು ಜಾಗಕ್ಕೆ ಬಂದವಳೆ. ಅಲ್ಲ ನೋಡ್ರಿ ಇವಳು ಹೆಂಗಿದ್ದಾಳು. ನೀವು ಈ ಕಾಲಕ್ಕೆ ತಕ್ಕನಂಗಿರ್ರಿ, ನಿಮ್ಗೇನು ಗೊತ್ತಿಲ್ಲ, ನೀವು ಕೆಲಸ ಬಿಟ್ಟು ಬರೀ ಬೇರೆಯವ್ರ ಸುದ್ದಿ ಮಾತಾಡ್ತೀರಾ ಅಂತ ಬಂದವಳು. ನಮಗೆ ಗೊತ್ತಿಲ್ವೇ ನಾವು ಯಾರ ಸುದ್ದಿ ಏನು ಮಾತಾಡಬೇಕು ಅಂತ ನಮಗೂ ಎಲ್ಲ ಚೆನ್ನಾಗಿ ಗೊತ್ತೈತಿ. ಯಾವ ಮಾತಾಡಬೇಕು ಏನು ಎತ್ತ ಅಂತ ಇವಳ ಹತ್ರ ಹೇಳಿಸ್ಕೋಬೇಕು ನಾವು. ನಾನು ಇನ್ನೂ ನೋಡಿಲ್ಲ ಇವಳು ಮೋಹಿನಿ ಅಂತ. ಮೋಹಿನಿ ಸ್ಟ್ಯಾಂಡರ್ಡ್ ಆಗಿದ್ದಾಳೆ. ಇವಾಗ ಒಂದು ಸ್ವಲ್ಪ ಬೆಂಗಳೂರಿಂದ ಬಂದು ಏನು ಮೊದಲಿಂದೆಲ್ಲ ಮರ್ತ್ಬಿಟ್ಟು ಈಗ ಹೆಂಗೆ ಹೇಳ್ತಾಳೆ ನೋಡ್ರಿ. ನೋಡ್ತಾ ಇರಿ, ನೆನೆ ಆಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.